ಯಮ 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 3 ದಿನಗಳಿಂದ ಕಾಯ್ತಾನೆ ಇದೀವಿ. ನಮ್ಮನ್ನು ಕಡೆಗಣಿಸಿದವನನ್ನು ಕಾಯುವುದರಲ್ಲಿ ಅರ್ಥವಿಲ್ಲ ಎಂದು ತೋಚುತ್ತದೆ. ಏನೆನ್ನುವಿರಿ ವರುಣದೇವ? ಹೌದು ದೇವೇಂದ್ರ, ಅಗ್ನಿದೇವ ಹೇಳುತ್ತಿರುವುದು ಖಂಡಿತ ಸತ್ಯ. ಮಹಾವಿಷ್ಣು ಕಳಿಸಿರುವ ಆ ತಾಂಬೂಲ ನಿಮಗೆ ಸೇರಬೇಕೆಂಬುದು ನಮ್ಮ ಅಭಿಪ್ರಾಯ. ದೇವೇಂದ್ರ, ಅದು ಕೂಡ ನಿಮಗೆ ತುಂಬಾ ಕಡಿಮೆಯೇ. ಯಮನ ಅಹಂಕಾರವನ್ನ ಮಣಿಸಬೇಕು. ನೀವೇನೋ ಹೇಳುವಿರಿ, ತೆಗೆದುಕೊಳ್ಳುವವರು ಸಿದ್ಧವಿರಬೇಕಲ್ಲ. ಬಹುಶಃ ಯಮನಿಗೆ ಇದು ಗೊತ್ತಾದರೆ ಎಲ್ಲಿ ಸದೆ ಬಡಿಯುವನೆಂದು ಕಿಂಚಿತ್ ಭಯವಿರಬಹುದು. ಇಲ್ಲ, ನಾವ್ಯಾರಿಗೋದ್ರೂ ಅವಶ್ಯಕತೆ ಇಲ್ಲ. ತಾಂಬೂಲ ಬದಲಾಯಿಸ್ಕೊಳಕ್ ನಾ ಸಿದ್ಧವಾಗೇ ಇದ್ದೀನಿ. ನಾರಾಯಣ. ಶ್ರೀಕರಾಗಾರುಂಢ ಭೀಕರಾಗಾರುಂಢ ನರಕಾಧಿಯ ಭಂಡ ಘನಭೇರುಂಡ ಎಲ್ಲ ನವಗ್ರಹಗಳನ್ ಗೆದ್ದಂತ ಬೇರುಂಡ ಮಾತಂತೆ ನಡೆವಂತ ಮಾರ್ತಾಂಡ. ಹೇ ಚಂಡ ಪ್ರಚಂಡ ಧೀಮಂತ ಪ್ರಾಕಾಯಂಡ ಕಾಲಪಾಶದ ಒಡೆಯ ಈ ಗಂಡ. ಜೈ ಜೈ ಯಮಾಗ್ರಣಿ, ಜೈ ಯಮಾಗ್ರಣಿ ಎಂದು ಶತಕೋಟಿ ಭಕ್ತರು ಪೂಜಿಸುವರು. ಇಂಥ ನರಕಾಧಿಪತಿ ಬರುವಿಗೆ ಕಾಯದೇನೆ, ಸರ್ವ ಮರ್ಯಾದೆಯನ್ನು ಕೊಂಚ ನೀಡದೇನೆ, ಯಮನೆ ಇರದಿರುವ ಈ ಸಭೆಯನ್ನು ನಿಲ್ಲಿಸದೆ ಶುರು ಯಾರು ಮಾಡಿದರು? ಯಾರೋ ನೀವು. ಶುರು ಮಾಡಿದವರ್ಯಾರು ನನ್ನ ಲೆಕ್ಕಿಸದೆಲೇ. ನಾರಾಯಣ ನಾರಾಯಣ, ನೀನು ಬರುವವರೆಗೂ ಕಾಯಿರಿ ಅಂತ ಹೇಳ್ತಾನೆ ಇದ್ದೆ ಯಮಧರ್ಮ. ಆದರೆ ನೀನು ಬರುವುದಿಲ್ಲವೆಂದು ಇವರೆಲ್ಲರೂ ಸೇರಿ ತೀರ್ಮಾನಿಸಿದ್ದಾರೆ. ತೀರ್ಮಾನ ಮಾಡೋದಕ್ಕೆ ಇವ್ರಿಗೇನು ಅರ್ಹತೆ ಇದೆ ನಾರದ? ನಾನು ನಡೆಸಿದ್ದೆ ಸಭೆ, ನಾನು ಬಂದಿದ್ದೆ ಮುಹೂರ್ತ. ಇಲ್ಲ ಅಂದ್ರೆ ಇಂಥವ್ರು ಎಷ್ಟು ಜನ ಇದ್ರು ಪ್ರಯೋಜನ ಇಲ್ಲ. ಅಗ್ನಿ, ವಾಯು, ವರುಣ, ಹೇ ಸಮಯದ ಅರ್ಥವೇ ಗೊತ್ತಿಲ್ಲದವರ ಏಕಾಭಿಪ್ರಾಯ. ಕುಬೇರ, ಬಟ್ಟಿ ಮೇಲೆ ಬಟ್ಟಿ ಹಾಕಿ 7 ಬೆಟ್ಟದ ಒಡೆಯನಿಗೆ ನಾಮ ಹಾಕ್ತೀಯ. ಕಪ್ಪೆ ತರ ಹೊಟ್ಟೆ ಬೆಳೆಸ್ಕೊಂಡು ಪ್ರಭುಗೆ ದುಡ್ಡು ಕೊಟ್ಟು ಭಕ್ಕು ಭಕ್ಕು ಅಂತ ಬಟ್ಟಿನ ನುಂಗ್ ಹಾಕ್ತಿದ್ದೀರಾ. ನಿನ್ನ ಚರಿತ್ರೆ ನನಗೆ ಗೊತ್ತಿಲ್ವೇ? ಚಿತ್ರಗುಪ್ತ ಪ್ರಭು, ಈತನ ಕಪ್ಪ ಹೊಣದ ಬಗ್ಗೆ ಚರಿತ್ರೆ ಹೇಳು. ಪ್ರಭು, ವರ್ಷಕ್ಕೆ 300 ಕೋಟಿ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತಂದ್ರೆ? ಸಾಕು ಚಿತ್ರಗುಪ್ತ. ಜನರ ಹುಟ್ಟು ಸಾವಿನ ಲೆಕ್ಕದ ಜೊತೆಗೆ ದೇವತೆಗಳ ಜಮಾ ಲೆಕ್ಕ ಕೂಡ ಇದೆ ಅಂತಾಯ್ತು. ದೇವೇಂದ್ರ, ಈಗ ನಿನ್ನ ಚರಿತ್ರೆ ಕೂಡ ಬಿಚ್ಚಿಡಲಿ. ರಾವಣಾಸುರ, ಮಹಿಷಾಸುರ, ನರಕಾಸುರ ಎಲ್ಲ ಅಸುರರನ್ನು ಹೆದರಿಸಿ ಓಡಿಸುವ ಒಂದು ವಜ್ರಾಯುಧವನ್ನು ನಿನ್ನ ಬಳಿ ಇಟ್ಟುಕೊಂಡು ಓಡು ಓಡು ಎಂದು ಹೆದರಿ ಓಡುವ ನಿನಗೆ ನಿನಗೊಂದು ಸಿಂಹಾಸನ, ತಿರುಗಾಡಲು ಐರಾವತ, ಮದವೇರಿ ಮೈ ಮನದಲ್ಲೆಲ್ಲ ಕಿಚ್ಚು ಹಚ್ಚುವ ಯುವತಿಯರು. ಏನಯ್ಯ ನಿನ್ನ ಲಜ್ಜೆಗೆಟ್ಟ ವೈಭವದ ಜೀವನ! ಚಿಚಿ 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 ಚಿಚಿ. ಸಕಲ ಜಗತ್ತಿಗೆ ಯುಗ ಯುಗಕ್ಕೆ ಸಕಲ ಪ್ರಾಣಿ ಕುಲ ಕೋಟಿಗೆ ಭೀತಿ ನೀತಿ ಸಮವರ್ಥಿ ಈ ಯಮ. ನಾನೇ ಅಧಿಪತಿ, ದೇವಾಧಿಪತಿ, ಅಗ್ರ ಮೂಲಾಧಿಪತಿ. ಇವರು ಹೇಳುವುದರಲ್ಲಿ ಸತ್ಯವೇ ಅಡಗಿದೆ. ಭೂಲೋಕದಲ್ಲಿ ಇವರಿಗಿರುವ ಪ್ರತಿಷ್ಠೆ ಇಲ್ಲಿ ಯಾರಿಗೆ ತಾನೇ ಇದೆ ಹೇಳಿ? ಯಮನೆಂದರೆ ಜನ ಎಷ್ಟು ಹೆದರುತ್ತಾರೆಂದು, ಎಷ್ಟು ಭಯಪಡುತ್ತಾರೆಂದು ನೀವೇ ನೋಡಿ. ಯಮ, ನಾನು ಮಗನೇ. ಧೈರ್ಯ ಇದ್ರೆ ಎದುರುಗಡೆ ಬಾ, ಫೇಸ್ ಟು ಫೇಸ್ ಪಂಚೆ ಜಾರ್ಸಿ ಓಡಿಸ್ಬಿಡ್ತೀನಿ. ನೀನಲ್ಲಿ ನಾನಿಲ್ಲಿ ಏನು ಮಾಡಲ್ಲ ಅನ್ಕೋಬೇಡ, ಬಂದು ಗುದ್ದು ಬಿಡ್ತೀನಿ. ಯಮ, ಯಾವಾಗ ನಾನ್ ನಿನ್ನ ಹತ್ರ ಬರ್ತೀನೋ ಯಮ್ಮರೇ ಯಮ್ಮ, ಅವಾಗಿದ್ದ ಕಣ ನಿನಗೆ.
ನಿನ್ ಕಿರೀಟದ ಮೇಲೆ ಚೇಳ್ಬಿಟ್ಟು ನಿನ್ ಸೀಟ್ ಕೆಳಗಡೆ ಮುಳ್ ಚುಚ್ಚಿ ನಿನ್ ಕಾಲ್ ಕೆಳಗಡೆ ಗಾಜಿನ ಚೂರು ಹಾಕಿ ನೀನ್ ಅಲ್ಲಿ ನಾನಿಲ್ಲಿ ಏನು ಮಾಡಲ್ಲ ಅನ್ಕೋಬೇಡ. ಅಯ್ಯೋ ನಿನ್ನಲ್ಲೇ ನಾನು ಮನುಷ್ಯನೇ ಅಲ್ಲ, ನೀನ್ ಯಮನೇ ಅಲ್ಲ. ಯಮಧರ್ಮರಾಜ, ಕಿರೀಟದಲ್ಲಿ ಚೇಳು, ಸಿಂಹಾಸನದ ಮೇಲೆ ಮುಳ್ಳು. ಯಮಹೋ ಯಮಹ. ಅಹಂಕಾರವೆಂಬ ಮದದಲ್ಲಿ ಮೆರೆಯುತ್ತಿರುವ ಮನುಷ್ಯ ಕುಲವೇ ನನ್ನನ್ನು ಹೆದರಿಸುತ್ತಿರುವ ಮಾನವ ಕುಲದಲ್ಲಿ ಹುಟ್ಟಿರುವ ನರಾಧಮನೇ, ನಿನ್ನ ಅಹಂಕಾರವನ್ನು ಮೆಟ್ಟುತ್ತೇನೆ. ಅವಮಾನವೆಂಬ ಉರಿ ನನ್ನ ಶರೀರವನ್ನೇ ದಹಿಸುತ್ತಿದೆ. ಆ ಮಾನವ ಕೀಟವನ್ನು ಆದಷ್ಟು ಬೇಗ ನನ್ನಲ್ಲಿಗೆ ಎಳೆದು ತರಬೇಕು. ಅವನಿಗೆ 100 ವರ್ಷ ಆಯಿಸು ಪ್ರಭು. ಚಿತ್ರಗುಪ್ತ, ಸರಿಯಾಗಿ ನೋಡು. ಅವನಿಗೀಗ ಸದ್ಯದಲ್ಲೇ 10 ದಿನಕ್ಕೊಂದ್ಸಲ ಮತ್ತೆ 40 ದಿನಕ್ಕೊಂದ್ಸಲ ಯಮಗಂಡ ಕಾಲ ಇದೆ ಪ್ರಭು. ಸರಿಯಾಗಿ ಹೇಳಿದೆ. ಮೊದಲನೇ ಗಂಡಾಂತರವೇ ಮುಳುವಾಗಬೇಕು ಅವನಿಗೆ. ಆಯುಸ್ಸು ಮುಗಿಯೋಕ್ ಮುಂಚೆನೆ ಕರೆಯೋದಾ? ಇದು ಅಧರ್ಮ ಪ್ರಭು. ಧರ್ಮ ಅಧರ್ಮವನ್ನು ಯೋಚಿಸಬಾರದು. ಅವನಿಲ್ಲಿಗೆ ಬರಬೇಕು, ಅವನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಅವನ ಅಹಂಕಾರವನ್ನು ನನ್ನ ಕಾಲಡಿಯಲ್ಲಿಟ್ಟು ಹೊಸಕ್ಕೆ ಹಾಕಬೇಕು. ಸ್ಟಡಿಯಾಗಿ ನಡಿ ಬಾವ. ಕೀ ಅಲ್ಲ ಬೀಗನ ಈರು ತೆಗಿತೀನಿ. ಕೊಟ್ರೆ ಸತ್ತೋಗ್ಬಿಡ್ತೀಯ. ಅಯ್ಯೋ ಬಾವ, ಈರು ಬಾವ ತೆಗಿತೀನಿ. ತೆಗ್ದೆ ನೋಡು. ಬಾ, ಟ್ಯಾಲೆಂಟ್ ಇರ್ಬೇಕು, ಟ್ಯಾಲೆಂಟ್. ಹಿಯರ್ ವೆಲ್ಕಮ್. ಬಾವ, ಬೆಳಗ್ಗೆ ನಾವು ಗೌನ್ ನೋಡ್ಕೊಂಡ್ ಬಂದ್ವಲ್ಲ, ಅದ್ರೊಳಗಿದ್ ದುಡ್ಗಿತಾನೆ ಇವ್ಳು. ಗೌನಂತ ಕೆಲಸ ಮಾಡ್ಬಿಡ್ತು ಮಚ್ಚ. ಅಯ್ಯೋ, ನಿನ್ ಮಾತ್ಗೂ ಅದನ್ನ ನೆನೆಸ್ಕೊಳ್ಳ ಅಳ್ಬೇಡ ಬಾವ. ಏ ಹುಡುಗಿ, ನೀನ್ ಯಾರು ಅಂತ ಹೇಳು. ನನ್ನ ಹೆಸರು ಮಹೇಶ್ವರಿ. ನಾನು ಅನಾಥೆ. ಕ್ಯಾಶ್ ಇದೆಯಾ? ಇಲ್ಲ. ಮತ್ತೆ ಮೈ ಮೇಲೆ ಗೋಲ್ಡ್? ಗೋಲ್ಡ್ ಅಲ್ಲ. ನೋ ಮನಿ ನೋ ಗೋಲ್ಡ್. ವೈ ಲಿವ್? ಮೊದ್ಲು ಈ ಮನೆ ಬಿಟ್ಟು ಹೊರಟೋಗೋ. ಇದೇನಿದು? ಇಷ್ಟು ಹೊತ್ತಲ್ಲಿ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀನ್ ಈಗ್ಲೇ ಹೋಗ್ಬೇಕಾಗಿಲ್ಲ ಅಮ್ಮ, ನಿನಗೆ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 1 2 ಮಿಕ್ಕಿರೋದನ್ನ ಲೆಕ್ಕ ಮಾಡಿ ಕಳ್ಸಮ್ಮ. ದಾರಿ ಬಿಡು. ನಿನ್ನೆ ಹಗಲೊತ್ನಲ್ಲಿ ನಡು ಬೀದಿಯಲ್ಲಿ ಒಂದು ಹೆಣ್ಣನ್ನ ಗುರುತು ಪರಿಚಯ ಇಲ್ದಿರೋ ಗುಂಪು ಕಿಡ್ನಾಪ್ ಮಾಡಿದೆ. ಆ ಹೆಣ್ಣಿನ ಹೆಸರು ಮಹೇಶ್ವರಿ. ಅವರು ಶ್ರೀರಂಗಪಟ್ಟಣ ಜಮೀನ್ದಾರ್ ಮೊಮ್ಮಗಳು. 2,000 ಕೋಟಿ ರೂಪಾಯಿಗೆ ವಾರಿಸುದಾರಳಾದ ಈ ಹುಡುಗಿನ ದುಡ್ಡುಗೋಸ್ಕರನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರ ಸಂಬಂಧಿಕರು ಎಲ್ಲರೂ ತುಂಬಾನೇ ದುಃಖದಲ್ಲಿದ್ದಾರೆ. ಆದ್ದರಿಂದಾಗಿ ದಯವಿಟ್ಟು ಯಾರಾದ್ರೂ ಈ ಹುಡುಗಿನ ನೋಡಿದ್ರೆ ಈ ಮನೆಯಲ್ಲಿರೋ ಲಕ್ಷ್ಮಣ ಅನಾವಶ್ಯಕವಾಗಿ ಹೊರಗೆ ಹಾಕ್ಬಿಟ್ಟೆ. ಹೆಸರು ಹೇಳ್ಬೇಕು, ನಿನ್ಗೆ ಅರ್ಥ ಆಗಲ್ವಾ? ಹೋಗಮ್ಮ, ಹೋಗು. ಸರ್ ಪ್ಲೀಸ್ ಸರ್, ಅವ್ರು ಎದ್ದ ತಕ್ಷಣ ಒಂದ್ಸಲ ಮಾತಾಡ್ಬೇಕು. ಎದೋಳದ ಅವನ್ ಎದ್ರೆ ಇಬ್ಬರನ್ನ ಸಾಯಿಸ್ಬಿಡ್ತಾನೆ. ಹೋಗಮ್ಮ ಮೊದ್ಲು, ಹೋಗಮ್ಮ ತಾಯಿ. ಇವನ್ ಯಾವಾಗ ಬಂದ? ಏನಾಯ್ತು ಬಾವಾ? ಅಮ್ಮ, ಏನಾಯ್ತು ಬಾವಾ? ಮುಗ್ದೋಯ್ತು ಮಚ್ಚ, ಎಲ್ಲ ಮುಗ್ದೋಯ್ತು. ಸುಮ್ನೆ ಇರು, ಇನ್ನ 5,000 ಬ್ಯಾಲೆನ್ಸ್ ಇದೆ. ದುಡ್ಡಿನ ವಿಷಯನಾ ಇದು? ಲೈಫ್ ಕಣೋ, ಈ ಲೈಫಲ್ಲೇ ಮಾಡಬಾರ್ದಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ. ಯಾವಾಗ? ನಿನ್ನೆ ರಾತ್ರಿ ಆ ಹುಡುಗಿನ ಮನೆಯಿಂದ ನನ್ನ ಕೈಯಿಂದ ಹೊರಗಾಕಿ ತಪ್ಪು ಮಾಡ್ಬಿಟ್ಟೆ. ಯು ನೋ ಸಮಥಿಂಗ್? ಇಂಗ್ಲಿಷ್. ಅವಳ ಜೀವನದಲ್ಲಿ ತುಂಬಾ ಸುಖ ಪಡ್ಬೇಕು, ಆದ್ರೆ ನಾನೇನು ಕೂಲಿ ಕೆಲಸ ಮಾಡೋ ಸಾಮಾನ್ಯ ಮನುಷ್ಯ. ಅವಳು ಎವರೆಸ್ಟ್, ನಾನ್ ಫಾರೆಸ್ಟ್. ಅದಕ್ಕೆ ಮಚ್ಚ, ಹೃದಯದಲ್ಲಿರೋ ಪ್ರೀತಿನ ಬದಿಗಿಟ್ಟು ಅವಳನ್ನ ಹೊರಗೆ ಕಳ್ಸಿ ತಪ್ಪು ಮಾಡ್ಬಿಟ್ಟೆ. ಅವಳು ಇನ್ನು ನನ್ನ ಮನ್ಸಲ್ಲೇ ಇದ್ದಾಳೆ ಮಚ್ಚ. ಅಲ್ಲಿ ನೋಡು,
ಆ ಕಲ್ಲಲ್ಲಿ ಕಾಣಿಸ್ತಾ ಇಲ್ವಾ? ಆ ಕಲ್ಲಲ್ಲಿ ಅಲ್ಲಿ ನೋಡು, ಆ ನೀರಲ್ಲಿ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ. ನೋಡು ಮಚ್ಚ, ಆ? ಕೊನೆಗ ಮೆಟ್ಲು ಮೇಲೆ ನಿಂತಿರೋ ತರ ಕಾಣಿಸ್ತಿದೆ ಮಚ್ಚ. ನಾನು ಇಲ್ಲೇ ಇದ್ದೀನಿ ರೀ. ನೋಡಿದ್ಯಾ, ಇರೋ ತರ ಮಾತ್ರ ಅಲ್ಲ, ಮಾತಾಡೋ ತರನು ಅನಿಸ್ತಾ ಇದೆ. ನಿಜವಾಗ್ಲೂ ನಾನು ಇಲ್ಲೇ ಇದ್ದೀನಿ ರೀ. ಆ? 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 ಏನಮ್ಮ ಆ? ಎಲ್ಲಮ್ಮ ನೋವು? ತಾನಾನೆ ತಾನೆ ನನ್ನ, ತಾನಾನೆ ತಾನೆ ನನ್ನ. ಅಯ್ಯೋ. ಆ, ಪಾಪ ರಾತ್ರಿ ಎಲ್ಲ ಚಳಿಲಿದ್ಲಲ್ಲ, ಜ್ವರ ಬಂದಂಗೈತೆ. ಒಳಗ್ ಕರ್ಕೊಂಡೋಗ್ ಮಲ್ಗ್ಸು. ಮೈ, ಆ? ನೀನ್ ನಡ್ದಾಡಿದ್ರೆ ನಿನ್ ಕಾಲ್ಗೆ ನೋವಾಗುತ್ತೆ. ನಾನ್ ಸತ್ತೋಗಿದ್ದೀನಿ ಅನ್ಕೊಂಡಿದ್ಯಾ? ನಿಲ್ಲು.